ಹಾಯ್ ಹಲೋ ಸ್ನೇಹಿತರೆ. ಹಾಗಾದ್ರೆ ಇವತ್ತು ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ವಿಷಯ ಯಾವುದು ಅಂತ ಕೇಳಿದ್ರಿ, ಅದು ಗಾಂಧಿ ಯುಗ ಅಂತ ಕರಿತೀವಿ. ಯಾವುದು ಕರಿತೀವ್ರಿ? ಗಾಂಧಿ ಯುಗ ಅಂತ ಕರಿತೀವ್ರಿ. ಹಾಗಾದ್ರೆ ಇಲ್ಲಿ ಏನು ಮಾಡ್ತೀನಿ ನಿಮ್ಗೆ ಅಂತ ಕೇಳಿದ್ರೆ, ಪ್ರತಿ ಎಕ್ಸಾಮ್ನಾಗೂ ಪ್ರಶ್ನೆ ಬರ್ತಿರ್ತಾವ್ರಿ. ಹಾಗಾದ್ರೆ ಗಾಂಧಿ ಯುಗದ ಮೇಲೆ ಯಾವ ರೀತಿ ಪ್ರಶ್ನೆ ಬಂದಿದಾವ ಅಂತ ನೋಡಿದ್ವಿ ಅಂದ್ರೆ, ಜಸ್ಟ್ ಒಂದು ಫಸ್ಟಿಗೆ ನೋಡೋಣ ರೀ, ಗಾಂಧೀಜಿ ಅಂತೇಳಿ ಅಥವಾ ಗಾಂಧಿ ಯುಗ ಅಂತೇಳಿ. ಹಾಗಾದ್ರೆ ನಾ ಯಾವುದನ್ನ ಗಾಂಧಿ ಯುಗ ಅಂತ ಕರಿತೀವಿ ಅಂದ್ರೆ 1919ರಿಂದ 1947ರವರೆಗಿನ ಅವಧಿಯನ್ನ, ಅಥವಾ 1920ರಿಂದ ನಂತೂ ಕೊಡ್ತಾರೆ ಒಂದು ಬುಕ್ನಾಗ. 1919ರಿಂದ 1947ರವರೆಗೆ ಇರ್ತಕ್ಕಂಥ ಅವಧಿಯನ್ನ ನಾವೇನಂತ ಕರಿತೀವಿ ಅಂತ ಕೇಳಿದ್ರೆ ಗಾಂಧಿ ಯುಗ ಅಂತ ಕರಿತೀವಿ. ಹಾಗಾದ್ರೆ ಇಡೀ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಗಾಂಧೀಜಿಯ ಪಾತ್ರ, ಅವ್ರು ಮಾಡಿರ್ತಕ್ಕಂಥ ಚಳವಳಿಗಳ ಮೇಲೆ ಏನ್ ಮಾಡ್ತಿರ್ತಾನ ಜಾಸ್ತಿ ಪ್ರಶ್ನೆ ಕೇಳ್ತಿರ್ತಾನ್ರಿ. ಸ್ವಲ್ಪ ಗಮನ ಇರಲಿ. ಇವರ ಜನನ ಯಾವಾಗ ಅಂತ ಕೇಳ್ತಾರ್ರಿ, 1869ರಾಗ್ರಿ. 1869 ಅಕ್ಟೋಬರ್ 2ನೇ ತಾರೀಕು. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಕ್ಟೋಬರ್ 2ನೇ ತಾರೀಕು. ತಂದೆ ಯಾರು ಅಂತ ಕೇಳಿದ್ರೆ ಕರಮ್ಚಂದ್ರ ಗಾಂಧಿ ಅಂತ ಕರಿತೀವಿ. ಯಾರ್ರಿ? ಕರಮ್ಚಂದ್ರ. ಪೂರ್ಣ ಹೆಸರು ಕೇಳ್ರಿ, ಕರಮ್ಚಂದ್ರ ಉತ್ತಮ್ ಚಂದ್ರಿ. ಉತ್ತಮ್ ಚಂದ್, ಕರಮ್ಚಂದ್ ಉತ್ತಮ್ ಚಂದ್ ಗಾಂಧಿ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ. ಓಕೆನಾ? ಹಾಗಾದ್ರೆ ತಾಯಿ ಯಾರು ಅಂತ ಕೇಳ್ತಾರ್ರಿ, ಪುತಳಿಬಾಯಿ ಅಂತ ಕರಿತೀವಿ. ತಾಯಿ ಪುತಳಿಬಾಯಿ ಅಂತ ಕರಿತೀವಿ. ಹಾಗಾದ್ರೆ ಇವರ ಹೆಂಡತಿ ಯಾರು? ಗಾಂಧೀಜಿಯವರ ಹೆಂಡತಿ ಯಾರು ಅಂತ ಕೇಳಿದ್ರೆ ಕಸ್ತೂರ್ಬಾ ಗಾಂಧಿ ರೀ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕಸ್ತೂರ್ಬಾ ಗಾಂಧಿ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ನಾವೇನ್ ಕರಿತೀವಿ ಅಂತ ಕೇಳಿದ್ರೆ, ಗಾಂಧೀಜಿಯು 1888ರೊಳಗ ನೋಡಿ, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು 1888ರೊಳಗ ಗಾಂಧೀಜಿ ಉನ್ನತ ಶಿಕ್ಷಣಕ್ಕಾಗಿ ಯಾವ ದೇಶಕ್ಕೆ ಭೇಟಿ ಕೊಟ್ಟರು ಅಂತ ಕ್ವಶನ್ ಕೇಳ್ತಾರೆ. ಗಾಂಧೀಜಿ ಉನ್ನತ ಶಿಕ್ಷಣಕ್ಕಾಗಿ ಭೇಟಿ ಕೊಟ್ಟಿದ್ದು ಎಲ್ಲಿಗೆ ಅಂತ ಕೇಳಿದ್ರೆ, ಅದು ಸ್ಪೆಷಲಿ ಇಂಗ್ಲೆಂಡ್ ದೇಶಕ್ಕೆ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವ ದೇಶಕ್ಕೆ ಅಂತ ಕೇಳಿದ್ರೆ ಇಂಗ್ಲೆಂಡ್ ದೇಶಕ್ಕೆ. ಬಾರಟ್ಲಾ ಎಂಬ ಪದವಿ ಪಡೆಯಲಿಕ್ಕೆ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಬಾರಟ್ಲಾ ಅಂತ ಕರಿತೀವಿ. ಬಾರಟ್ಲಾ ಎಂಬ ಪದವಿಯನ್ನ ಪಡೆಯಲು ಗಾಂಧೀಜಿ ಯಾವ ದೇಶದ ಹಡಗು ಹತ್ತಿದ್ರು ಅಂತ ಕೇಳಿದ್ರೆ ಇಂಗ್ಲೆಂಡ್ ದೇಶದ ಹಡಗನ್ನ ಹತ್ತಾರೆ. ಅಲ್ಲಿ ಬಾರಟ್ಲಾ ಎಂಬ ಪದವಿಯನ್ನ ಮುಗಿಸ್ಕೊಂಡು 1891 ವಾಪಸ್ ಬರ್ತಾರೆ ಇವ್ರು. 1891 ಬಂದು ಇಲ್ಲಿ ವಕೀಲ ವೃತ್ತಿಯನ್ನ ಪ್ರಾರಂಭ ಮಾಡ್ತಾರೆ ಗಾಂಧೀಜಿ. ಎಲ್ಲಿ ಮಾಡ್ತಾರ ಅಂತ ಕೇಳ್ತಾರ್ರಿ, ಇವ್ರು ಮಾಡಿದ್ದು ಮುಂಬೈನೊಳಗ್ರಿ. ಮತ್ತು ಇನ್ನೊಂದು ಎಲ್ಲಿ ಅಂದ್ರೆ ರಾಜ್ಕೋಟ್. ರಾಜ್ಕೋಟ್ ಮತ್ತು ಮುಂಬೈಗಳಲ್ಲಿ ಏನ್ ಮಾಡಿದ್ರು ಅಂತ ಕೇಳಿದ್ರೆ ತಮ್ಮ ವಕೀಲ ವೃತ್ತಿಯನ್ನ ಪ್ರಾರಂಭಿಸಿದ್ರು ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವಕೀಲ ವೃತ್ತಿಯನ್ನು ಪ್ರಾರಂಭಿಸಿದಲ್ಲಿ ಅಂದ್ರೆ ಮುಂಬೈ ಮತ್ತು ರಾಜ್ಕೋಟ್ಗಳಲ್ಲಿ. ಈಗ ವಕೀಲ ವೃತ್ತಿ ಮಾಡ್ತಾ ಇರ್ಬೇಕಾದ್ರ ದಕ್ಷಿಣ ಆಫ್ರಿಕಾದಿಂದ ಇವ್ರಿಗೊಂದು ಕರೆ ಬರ್ತದೆ. ದಕ್ಷಿಣ ಆಫ್ರಿಕಾ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ದಕ್ಷಿಣ ಆಫ್ರಿಕಾದೊಳಗ ಒಂದು ದಾದಾ ಅಬ್ದುಲ್ಲಾ ಅಂತ ಹೇಳಿ ಒಂದು ಕಂಪನಿ ಇತ್ತು. ದಾದಾ ಅಬ್ದುಲ್ಲಾ ಅಂತೇಳಿ. ಈ ದಾದಾ ಅಬ್ದುಲ್ಲಾ ಕಂಪನಿಯ ಪರವಾಗಿ ವಕಾಲತ್ತನ್ನು ವಹಿಸ್ಕೊಳ್ಳಕ ಇವರಿಗೆ 1893ರೊಳಗ ಒಂದು ಕರೆ ಬರ್ತದೆ. ನೀವು ದಾದಾ ಅಬ್ದುಲ್ಲಾ ಕಂಪನಿಯ ಪರವಾಗಿ ವಾದ ಮಾಡಬೇಕು ಅಂತೇಳಿ ದಕ್ಷಿಣ ಆಫ್ರಿಕಾದಿಂದ ಬಂದಾಗ ಇವರು 1893ರೊಳಗ 3 ತಿಂಗಳ ಅವಧಿಗೆ ಭೇಟಿ ನೀಡಬೇಕಾಗಿರತಕ್ಕಂತ ಗಾಂಧೀಜಿ ಸುಮಾರು 21 ವರ್ಷಗಳ ಕಾಲ ಅಲ್ಲಿ ದಕ್ಷಿಣ ಆಫ್ರಿಕಾದಾಗ ವಾಸವಿದ್ರು ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಆಗಿರ್ತದ್ದು 3 ತಿಂಗಳು ವಾಸವಾಗಿರ್ಬೇಕಂತ ಗಾಂಧೀಜಿ 21 ವರ್ಷಗಳ ಕಾಲ ಅಲ್ಲಿ ವಾಸವಿದ್ರು ಅಂತ ಕರಿತೀವಿ. ಅದಕ್ಕೆ ದಕ್ಷಿಣ ಆಫ್ರಿಕಾದವ್ರು ಹೆಮ್ಮೆ ಪಡ್ತಾರಂತ್ರಿ. ಏನಂತ ಹೆಮ್ಮೆ ಪಡ್ತಾರ ಅಂತ ಕೇಳಿದ್ರೆ, ನೀವು ನಮ್ಮ ದೇಶಕ್ಕೆ ಏನೂ ಇರದ ಗಾಂಧೀಜಿಯನ್ನ ಕೊಟ್ಟು ಕಳಿಸಿದ್ರಿ, ನಾವು ನಮ್ಮ ದೇಶದಿಂದ ನಿಜವಾದ ಗಾಂಧೀಜಿಯನ್ನ ಕೊಟ್ಟು ಕಳಿಸಿದ್ವಿ ಅಂತೇಳಿ ಹೇಳ್ತಾರೆ. ಅವ್ರು ಹೆಮ್ಮೆ ಪಡ್ಕೋತಾರ ಅವ್ರಷ್ಟಕ್ಕೆ ಅವ್ರಿ. ಸುಮಾರು 1893ರಿಂದ
1915 ಇವರು ದಕ್ಷಿಣ ಆಫ್ರಿಕಾದಾಗ ವಾಸವಿದ್ದರು. 1893ರಿಂದ 1915 ಅಲ್ಲೇ ವಾಸವಿದ್ರು ಅಂತ ಕರಿತೀವಿ. ಇವರು ಗಾಂಧೀಜಿಯವರು ಆಫ್ರಿಕಾದಲ್ಲಿ, ದಕ್ಷಿಣ ಆಫ್ರಿಕಾದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಆಶ್ರಮ ಕೇಳಿದ್ದಾರೆ. ಟಾಲ್ಸ್ಟಾಯ್ ಆಶ್ರಮ ಅಂತ ಕರಿತೀವಿ. ಟಾಲ್ಸ್ಟಾಯ್ ಆಶ್ರಮ ಎಕ್ಸಾಮ್ ಕೇಳಿದಾರೆ ಕ್ವಶನ್. ಇದನ್ನ ಟಾಲ್ಸ್ಟಾಯ್ ಆಶ್ರಮ ಎಲ್ಲಿ ಸ್ಥಾಪನೆ ಮಾಡ್ಕೊಂಡಿದ್ದಾರೆ ಅಂತ ಕೇಳಿದ್ರೆ ದಕ್ಷಿಣ ಆಫ್ರಿಕಾದಾಗ್ರಿ. ಇನ್ನೊಂದು ಯಾವ್ದು ಅಂತ ಕೇಳಿದ್ರೆ ಫಿನಿಕ್ಸ್ ಆಶ್ರಮ. 2 ಆಶ್ರಮಗಳ್ರಿ. 2012ರಾಗ IAS ಕ್ವಶನ್ ರೀ. 2012ರಾಗ್ರಿ IAS ಕ್ವಶನ್ಸ್. ಟಾಲ್ಸ್ಟಾಯ್ ಆಶ್ರಮ ಮತ್ತು ಫಿನಿಕ್ಸ್ ಆಶ್ರಮವನ್ನು ಸ್ಥಾಪನೆ ಮಾಡ್ಕೊಂಡವ್ರು ಯಾರು ಕೇಳ್ತಾರೆ ನಿಮ್ಗ? ಮಹಾತ್ಮ ಗಾಂಧೀಜಿ ಅಂತ ಕರಿತೀವಿ. ಇವೆರಡು ಎಲ್ಲಿ ಸ್ಥಾಪನೆ ಮಾಡ್ಕೊಂಡ್ರು? ದಕ್ಷಿಣ ಆಫ್ರಿಕಾದ ಸ್ಥಾಪನೆ ಮಾಡ್ಕೊಂಡ್ರಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮುಂದ ಗಾಂಧೀಜಿಯವ್ರು ಏನ್ ಮಾಡ್ತಾರ ಅಂದ್ರೆ 1893 ನಟಾಲ್ ಇಂಡಿಯನ್ ಕಾಂಗ್ರೆಸ್ ಅನ್ನ ಸ್ಥಾಪನೆ ಮಾಡ್ಕೊತಾರ. ನಟಾಲ್ ಇಂಡಿಯನ್ ಕಾಂಗ್ರೆಸ್ ಅನ್ನು ಸ್ಥಾಪನೆ ಮಾಡ್ಕೊಂಡಿದ್ದು ಎಲ್ಲಿ ಅಂತ ಕೇಳ್ತಾರೆ. ಇದು ದಕ್ಷಿಣ ಆಫ್ರಿಕಾದಾಗೆ ಅಂತ ಕರಿತೀವಿ. ನೋಡಿ, ದಾದಾ ಅಬ್ದುಲ್ಲಾ ಕಂಪನಿಯ ಪರವಾಗಿ ಇವರು ವಕಾಲತ್ ವಹಿಸಿಕೊಳ್ಳಕ 1893 ಭಾರತದಿಂದ ದಕ್ಷಿಣ ಆಫ್ರಿಕಾಕ್ಕೆ ಹೋದ್ರು ಕಾಣ್ತೀವಿ. 3 ತಿಂಗಳ ಅವಧಿಗೆ ಭೇಟಿ ನೀಡಬೇಕಾಗಿರ್ತಕ್ಕಂಥ ಗಾಂಧೀಜಿ ಸುಮಾರು 21 ವರ್ಷಗಳ ಕಾಲ ಅಲ್ಲೇ ವಾಸವಿದ್ರು ಅಂತ ಕಾಣ್ತೀವಿ. ದಕ್ಷಿಣ ಆಫ್ರಿಕಾದಲ್ಲಿ ಇವರು ಸ್ಥಾಪನೆ ಮಾಡಿರ್ತಕ್ಕಂಥ 2 ಆಶ್ರಮಗಳು, ಒಂದು ಟಾಲ್ಸ್ಟಾಯ್ ಆಶ್ರಮ, ಇನ್ನೊಂದು ಫಿನಿಕ್ಸ್ ಆಶ್ರಮ. ಇವರು 1893 ನಟಾಲ್ ಇಂಡಿಯನ್ ಕಾಂಗ್ರೆಸ್ ಅಂತ ಕರಿತೀವಿ. ಇದ್ರ ಸ್ಥಾಪನೆ ಮಾಡ್ಕೊತಾರೆ. ಒಂದ್ಸಲ ಎಕ್ಸಾಮ್ಗೆ ಏನ್ ಕ್ವಶನ್ ಕೇಳಿದ್ರು ಅಂದ್ರೆ, ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರ ಆತ್ಮೀಯ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರ ಆತ್ಮೀಯ ವ್ಯಕ್ತಿ ಯಾರು ಅಂತ ಕ್ವಶನ್ ಕೇಳಿದ್ರು. ಯಾರು ಅಂತ ಕಾಣ್ತೀವಿ ಅಂದ್ರೆ ಕ್ಯಾಲೆನ್ ಬ್ಯಾಕ್ ಅಂತ ಕರಿತೀವಿ. ಕ್ಯಾಲೆನ್ ಬ್ಯಾಕ್. ಈ ಕ್ಯಾಲೆನ್ ಬ್ಯಾಕ್ ಅವರು ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯ ಆತ್ಮೀಯ ವ್ಯಕ್ತಿ ಯಾರು ಅಂದ್ರೆ ಕ್ಯಾಲೆನ್ ಬ್ಯಾಕ್. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ದಕ್ಷಿಣ ಆಫ್ರಿಕಾದಾಗ ಒಂದ್ಸಲ ಪ್ರಯಾಣ ಮಾಡ್ತಾ ಇರ್ಬೇಕಾದ್ರ ಇವ್ರಿಗೆ ಏನ್ ಮಾಡ್ತಂದ್ರೆ ಟ್ರೈನ್ ಇಂದ ಹೊರಗೆ ಹಾಕ್ತಾರೆ. ಅಂದ್ರೆ ಸ್ವಲ್ಪ ಕಡು ಕಪ್ಪು ಬಣ್ಣದವರಾಗಿದ್ರಿಂದ ಇವರು ಟ್ರೈನ್ ಇಂದ ಹೊರಗೆ ಹಾಕಿಬಿಟ್ರು. ಹಾಗಾಗಿ ಇವ್ರು ಅಲ್ಲೇ ಏನ್ ಮಾಡ್ತಾರಂದ್ರ ವರ್ಣಭೇದ ನೀತಿಯ ವಿರುದ್ಧ ಚಳವಳಿಯನ್ನು ಕೈಗೊಳ್ಳುತ್ತಾರೆ. ಹಾಗಾದ್ರೆ ಗಾಂಧೀಜಿ ವೃತ್ತಿ ಜೀವನದಲ್ಲಿ ಮಾಡಿದ ಮೊದಲ ಚಳವಳಿ ಎಲ್ಲಿ ಅಂತ ಕೇಳಿದ್ರೆ ವೆರಿ ಇಂಪಾರ್ಟೆಂಟ್ ಆಗತ್ತಂದ್ರಿ. ಗಾಂಧೀಜಿ ವೃತ್ತಿ ಜೀವನದಲ್ಲಿ ಮಾಡಿದ ಮೊದಲ ಚಳವಳಿ ಎಲ್ಲಿ ಅಂತ ಕೇಳಿದ್ರೆ ದಕ್ಷಿಣ ಆಫ್ರಿಕಾ. ಯಾವ ಕಾರಣಕ್ಕಾಗಿ ಮಾಡಿದ್ರು ಅಂದ್ರೆ ವರ್ಣಭೇದ ನೀತಿಯ ವಿರುದ್ಧ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಸರಿ, ಯಾವಾಗ ಮಾಡಿದ್ರು? 1906 ಅಂತ ನೋಡ್ತಾ ಇದ್ವಿ. 1906 ತಮ್ಮ ವೃತ್ತಿ ಜೀವನದಲ್ಲಿ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಚಳವಳಿಯಲ್ಲಿ ಅಂತ ಹೇಳಿ ದಕ್ಷಿಣ ಆಫ್ರಿಕಾ. ಭಾರತದಲ್ಲಿ ಮಾಡಿದ ಮೊದಲ ಚಳವಳಿ ಯಾವ್ದು? ಚಂಪಾರಣೆ ಹಾಕ್ಬೇಕ್ರಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಇವ್ರು ಹೀಗೆ ಮಾಡ್ತಾ ಇರ್ಬೇಕಾದ್ರೆ ದಕ್ಷಿಣ ಆಫ್ರಿಕಾದಾಗೆ ವಾಸವಾಗಿರ್ತಾರ್ರಿ. 1914ರಿಂದ 1918 ಮೊದಲನೇ ವರ್ಲ್ಡ್ ವಾರ್ ನಡೀತಿದ್ವಿ. ಮೊದಲನೇ ಜಾಗತಿಕ ಯುದ್ಧ ಅಂತ ಕರಿತೀವಿ. ಈ ಮೊದಲನೇ ಜಾಗತಿಕ ಯುದ್ಧದೊಳಗ ದಕ್ಷಿಣ ಆಫ್ರಿಕಾದ ಗಾಯಗೊಂಡಿರ್ತಕ್ಕಂಥ ಗಾಯಾಳುಗಳಿಗೆ ಪ್ರಥಮ ಚಿಕಿತ್ಸೆಯನ್ನ ಕೊಡ್ತಾ ಇರ್ತಾರೆ ಗಾಂಧೀಜಿಯವರು. ಪ್ರಥಮ ಚಿಕಿತ್ಸೆಯನ್ನ ಮಾಡ್ತಾ ಇರ್ತಾರೆ. ಇದನ್ನ ನಮ್ಮ ಭಾರತದ ಒಬ್ಬ ವ್ಯಕ್ತಿ ನೋಡ್ತಾರೆ. ನಮ್ಮ ಭಾರತದ ಹುಡುಗ ಒಬ್ಬ ಮೊದಲನೇ ಜಾಗತಿಕದೊಳಗೆ ಗಾಯಗೊಂಡಿರ್ತಕ್ಕಂಥ ಗಾಯಾಳುಗಳಿಗೆ ಪ್ರಥಮ ಚಿಕಿತ್ಸೆಯನ್ನ ಮಾಡ್ತಾ ಇದ್ದಾನಲ್ಲ ಅಂತೇಳಿ ನೋಡಿ ಅವನಿಗೆ ಕರೆದು ಹೇಳ್ತಾರೆ, ನೀನು ಭಾರತಕ್ಕೆ ಬಾ, ಭಾರತಕ್ಕೆ ಬಂದು ನಿನ್ನ ಸೇವೆ ಭಾರತ ಮಾತಿಗೆ ತುಂಬಾ ಅವಶ್ಯಕತೆ ಇದೆ, ದಯವಿಟ್ಟು ಭಾರತಕ್ಕೆ ಬಾ ಅಂತೇಳಿ ಅವ್ರಿಗೆ ಕರೆ ಕೊಡ್ತಾರೆ. ಅದಕ್ಕೆ ಕ್ವಶನ್ ಕೇಳಿದ್ರೆ IAS ಕ್ವಶನ್ ರೀ.
ಭಾರತ ಸ್ವತಂತ್ರ ಚಳವಳಿಗೆ ಗಾಂಧೀಜಿಯವರನ್ನ ಕರೆದುಕೊಂಡು ಬಂದವರು ಯಾರು ಅಂತೇಳಿ, ಭಾರತದ ಸ್ವತಂತ್ರ ಚಳವಳಿಗೆ ಭಾರತದ ಸ್ವತಂತ್ರ ಚಳವಳಿಗೆ ಗಾಂಧೀಜಿಯವರನ್ನು ಗಾಂಧೀಜಿಯವರನ್ನು ಕರೆದವರು ಯಾರು ಅಥವಾ ಕರೆ ನೀಡಿದವರು ಯಾರು ಅಂತ ಕೇಳ್ತಾರ್ರಿ. ಅವರೇ ಗೋಪಾಲಕೃಷ್ಣ ಗೋಖಲೆ ಅಂತ ಕರೀತೀವಿ. ಗೋಪಾಲಕೃಷ್ಣ ಗೋಖಲೆ. ಈ ಗೋಪಾಲಕೃಷ್ಣ ಗೋಖಲೆ ಅವರನ್ನ ನಾವೇನಂತ ಕರಿತೀವಿ ಅಂದ್ರೆ ಗಾಂಧೀಜಿಯವರ ರಾಜಕೀಯ ಗುರು ಅಂತ ಕರಿತೀವಿ ನೋಡ್ರಿ. ಗಾಂಧೀಜಿಯವರ ರಾಜಕೀಯ ಗುರು ಯಾರು ಅಂತ ಕೇಳಿದ್ರೆ ಅದು ಗೋಪಾಲಕೃಷ್ಣ ಗೋಖಲೆ ಅಂತ ಕರಿತೀವಿ. ಅದೇ ರೀತಿ ನಾವು ಕಾಣ್ತಾ ಇದ್ದೀವಿ, ಈ ಗೋಪಾಲಕೃಷ್ಣ ಗೋಖಲೆ ಅವರ ರಾಜಕೀಯ ಗುರು ಯಾರು? ಗೋಪಾಲಕೃಷ್ಣ ಗೋಖಲೆ ಅವರ ರಾಜಕೀಯ ಗುರು ಯಾರು ಅಂತ ಕೇಳಿದ್ರೆ ಎಂ.ಜಿ. ರಾನಡೆ ಅಂತ ಕರಿತೀವಿ. ಎಂ.ಜಿ. ರಾನಡೆ ಅಥವಾ ಇವರನ್ನು ನಾವು ಮಹಾದೇವ ಗೋವಿಂದ ರಾನಡೆ ಅಂತ ಕರಿತೀವಿ. ಇವ್ರು ಯಾರು ಗುರುಗಳ್ರಿ? ಗೋಪಾಲಕೃಷ್ಣ ಗೋಖಲೆ ಅವರ ಗುರುಗಳ್ರಿ. ಗೋಪಾಲಕೃಷ್ಣ ಗೋಖಲೆ. ಇವರ ಗುರುಗಳು ಯಾರು ಅಂದ್ರ ಎಂ.ಜಿ. ರಾನಡೆ. ಗಾಂಧೀಜಿಯವರ ಗುರುಗಳು ಯಾರಂದ್ರ ಗೋಪಾಲಕೃಷ್ಣ ಗೋಖಲೆ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಲ್ಲೊಂದ್ ಸ್ವಲ್ಪ ಗಮನ ಇರಲಿ. ಗಾಂಧೀಜಿಗೆ ಒಂದಿಷ್ಟು ಬಿರುದುಗಳು ಬರ್ತಾವ್ರಿ. ಬಾಪೂಜಿ ಅಂತ ಕರೀತಾರೆ. ಗಾಂಧೀಜಿಗೆ ಬಾಪೂಜಿ ಅಂತ ಕರೆದವ್ರು ಯಾರು ಕೇಳಿದ್ರ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಕರೀತಾರೆ. ಸರ್ದಾರ್ ವಲ್ಲಭಾಯ್ ಪಟೇಲ್. ಹಾಗಾದ್ರೆ ಗಾಂಧೀಜಿಯವರಿಗೆ ಅರೆಬತ್ತಲೆ ಫಕೀರ ಅಂತ ಹೇಳಿ, ಅರೆಬತ್ತಲೆಯ ಫಕೀರ ಅಂತ ಕರೆದವರು ವಿನ್ಸ್ಟನ್ ಚರ್ಚಿಲ್ ಅಂತ ಕರಿತೀವಿ. ವಿನ್ಸ್ಟನ್ ಚರ್ಚಿಲ್. ಅರೆಬತ್ತಲೆ ಫಕೀರ ಅಂತ ಕರೆದವರು ವಿನ್ಸ್ಟನ್ ಚರ್ಚಿಲ್ ರೀ. ಬಾಪೂಜಿ ಅಂತ ಕರೆದವರು ಯಾರು? ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ ಕರಿತೀವಿ. ಹಾಗಾದ್ರೆ ಗಾಂಧೀಜಿಯವರಿಗೆ ಮಹಾತ್ಮ ಅಂತ ಕರೆದವರು ಯಾರು? ಮಹಾತ್ಮ ಅಂತ ಕರೆದವರು ರವೀಂದ್ರನಾಥ್ ಟ್ಯಾಗೂರ್ ಅಂತ ಕರಿತೀವಿ. ರವೀಂದ್ರನಾಥ್ ಟ್ಯಾಗೂರ್. ಹಾಗಾದ್ರೆ ಗಾಂಧೀಜಿಯವರಿಗೆ ರಾಷ್ಟ್ರಪಿತ ಅಂತ ಕರೆದವರು ಯಾರು? ಸುಭಾಷ್ ಚಂದ್ರ ಬೋಸ್ ಅಂತ ಕರಿತೀವಿ. ಸುಭಾಷ್ ಚಂದ್ರ ಬೋಸ್. ಬಾಪೂಜಿ ಅಂತ ಕರೆದವರು ಸರ್ದಾರ್ ವಲ್ಲಭಾಯ್ ಪಟೇಲ್ ರೀ. ಅರೆಬತ್ತಲೆ ಫಕೀರ ಅಂತ ಕರೆದವರು ವಿನ್ಸ್ಟನ್ ಚರ್ಚಿಲ್. ಮಹಾತ್ಮ ಅಂತ ಕರೆದವರು ರವೀಂದ್ರನಾಥ್ ಟ್ಯಾಗೂರ್. ರಾಷ್ಟ್ರಪಿತ ಅಂತ ಕರೆದವರು ಸುಭಾಷ್ ಚಂದ್ರ ಬೋಸ್. ಇವು ಗಾಂಧೀಜಿ ಬಂದಿರೋ ಬಿರುದುಗಳು. ನಾವಿಲ್ಲಿ ಏನ್ ಗಮನಿಸಬೇಕು ಅಂದ್ರೆ ಒಂದಿಷ್ಟು ಬಿರುದುಗಳು ಗಾಂಧೀಜಿನೂ ಕೊಡ್ತಾನ್ರಿ. ಸುಭಾಷ್ ಚಂದ್ರ ಬೋಸರಿಗೆ ನೇತಾಜಿ ಎಂಬ ಬಿರುದು ಕೊಟ್ಟವ್ರು ಯಾರು ಅಂತ ಕೇಳಿದ್ರೆ ಗಾಂಧೀಜಿನೇ ಕೊಡ್ತಾನ್ರಿ. ಗೊತ್ತಿರ್ಲಿ. ಹಾಗಾದ್ರೆ ವಲ್ಲಭಾಯ್ ಪಟೇಲ್ ಅವರಿಗೆ ಸರ್ದಾರ್ ಎಂಬ ಬಿರುದು ಕೊಟ್ಟವ್ರು ಯಾರು ಅಂತ ಕೇಳಿದ್ರೆ ಅದು ಗಾಂಧೀಜಿಯವರೇ ಕೊಡ್ತಾರೆ. ಗಾಂಧೀಜಿಯವರೇ ಸರ್ದಾರ್ ಎಂಬ ಬಿರುದು ಕೊಡ್ತಾರೆ. ಹಾಗಾದ್ರೆ ಸರೋಜಿನಿ ನಾಯ್ಡು ಅವರಿಗೆ ಭಾರತದ ಕೋಗಿಲೆ ಅಂತ ಹೇಳಿ ಕರೀತಾರೆ. ಸರೋಜಿನಿ ನಾಯ್ಡು ಅವರಿಗೆ ಭಾರತದ ಕೋಗಿಲೆ. ಭಾರತದ ಕೋಗಿಲೆ ಎಂದು ಯಾರನ್ನ ಕರೆಯಲಾಗ್ತದೆ ಅಂದ್ರ ಸರೋಜಿನಿ ನಾಯ್ಡು. ಸರೋಜಿನಿ ನಾಯ್ಡು ಅಂತ ಕರಿತೀವಿ. ಇವ್ರಿಗೆ ಕರೆದವ್ರು ಯಾರು ಅಂತ ಗಾಂಧೀಜಿಯವರೇ ಕರೀತಾರೆ. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಿಗೆ ಬಾಬು ಎಂಬ ಬಿರುದು ಕೊಟ್ಟವರು ಗಾಂಧೀಜಿನೇ ರೀ. ಬಾಬು ರಾಜೇಂದ್ರ ಪ್ರಸಾದ್ ಅಂತ ಕರಿತೀವಿ. ಭಾರತದ ಮೊಟ್ಟ ಮೊದಲ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಹಾಗಾಗಿ ನಾವು ಇವ್ರಿಗೆ ಏನಂತ ಕರಿತಾ ಇದೀವಿ ಅಂದ್ರೆ ಬಾಬು ಎಂಬ ಬಿರುದು ಕೊಟ್ಟವರು ಸಹಿತ ಯಾರಂದ್ರ ಗಾಂಧೀಜಿಯವರೇ ಕೊಡ್ತಾರೆ. ಸ್ವಲ್ಪ ಗಮನ ಇರಲಿ. ಗಾಂಧೀಜಿಯವರ ರಾಜಕೀಯ ಗುರು ಯಾರು ಅಂತ ಕೇಳಿದ್ರೆ ಗೋಪಾಲಕೃಷ್ಣ ಗೋಖಲೆ. ಇವರು ಮೊದಲನೇ ಜಾಗತಿಕ ಯುದ್ಧಗಳು ಅಲ್ಲಿ ಗಾಯಗೊಂಡಿರ್ತಕ್ಕಂಥ ಗಾಯಗಳಿಗೆ ಪ್ರಥಮ ಚಿಕಿತ್ಸೆಯನ್ನು ಮಾಡ್ತಾ ಇರ್ತಾರೆ. ಇದನ್ನ ನೋಡಿ ಗೋಪಾಲಕೃಷ್ಣ ಗೋಖಲೆ ಅವರು ಬನ್ನಿ ನೀವು ಭಾರತಕ್ಕೆ ಅಂತೇಳಿ ಇವ್ರನ್ನ ಕರೆ ನೀಡಿದ್ರು. ಹಾಗಾದ್ರೆ ಮತ್ತೊಂದು ಕ್ವಶನ್ ಕೇಳಿದ್ರೆ 2012 ಎಸ್ಕ್ರಿ ಗಾಂಧೀಜಿ ಬಂದ ತಕ್ಷಣ ನೀನೇನ್ ಮಾಡ್ಬೇಡ, ಸ್ವತಂತ್ರ ಚಳವಳಿ ಭಾಗವಹಿಸ್ಬೇಡ, 1 ವರ್ಷಗಳ ಕಾಲ ಪ್ರವಾಸ ಮಾಡಿ ಬಾ ಎಂದು ಸಲಹೆ ಕೊಟ್ಟವ್ರು ಯಾರು ಅಂತ ಕ್ವಶನ್ ಕೇಳ್ತಾರೆ. ಗೋಪಾಲಕೃಷ್ಣ ಗೋಖಲೆ. ಹಾಗಾದ್ರೆ ಇವರ ಸಲಹೆ ಮೇರೆಗೆ ಗಾಂಧೀಜಿ ಏನ್ ಮಾಡಿದ್ನು ಅಂತ ಕೇಳಿದ್ರೆ 1915 ಜನವರಿ 9ನೇ ತಾರೀಕಿಗೆ 1915 ಜನವರಿ 9ನೇ ತಾರೀಕಿಗೆ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಗಾಂಧೀಜಿ ಬಂದಾರೆ. ವೆರಿ ಇಂಪಾರ್ಟೆಂಟ್. ದಕ್ಷಿಣ ಆಫ್ರಿಕಾದಿಂದ ಬಂದಿದ್ದ, ಇಂಗ್ಲೆಂಡ್ ಅನ್ಕೋಬೇಡಿ, ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದ್ರು. ಎಲ್ಲಿಗೆ ಬಂದ್ರು ಅಂತ ಕೇಳ್ತಾರ್ರಿ? ಮುಂಬೈ ಬಂದ್ರು. ಮುಂಬೈ ಬಂದು ಹೇಳಿದಾರೆ ಅವರು. ಹಾಗಾಗಿ ನಾವು ಪ್ರತಿ ವರ್ಷ ಜನವರಿ 9ನ್ನ ಏನಂತ ಕರಿತೀವಿ? ಪ್ರವಾಸಿ ಭಾರತೀಯ ದಿವಸ ಅಂತ ಆಚರಣೆ ಮಾಡ್ತೀವಿ. ಪ್ರವಾಸಿ ಭಾರತೀಯ ದಿವಸ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು.
ಪ್ರವಾಸಿ ಭಾರತೀಯ ದಿವಸ ಅಂತ ಆಚರಣೆ ಮಾಡ್ತಾರೆ. ಇವರು 1915ರಿಂದ 1916 ಒಂದು ವರ್ಷಗಳ ಕಾಲ ದೇಶದಾದ್ಯಂತ ಸಂಚಾರ ಮಾಡಿ ಬರ್ತಾರೆ. ಹೀಗೆ ಸಂಚಾರ ಮಾಡಿ ಬಾ ಅಂತೇಳಿ ಪ್ರವಾಸ ಮಾಡಿ ಬಾ, ಬ್ರಿಟಿಷರು ಯಾವ ರೀತಿ ದೇಶದಾಗ ಆಡಳಿತ ಮಾಡ್ತಾ ಇದಾರೆ, ಪ್ರಸ್ತುತ ಭಾರತ ಪರಿಸ್ಥಿತಿ ಹೇಗಿದೆ, ಬಡತನ ಹೇಗಿದೆ, ನಮ್ಮ ಜನರ ಪರಿಸ್ಥಿತಿ ಹೇಗಿದೆ ನೋಡ್ಕೊಂಡ್ ಬಾ, ಆ ನಂತರ ಸ್ವತಂತ್ರ ಚಳವಳಿ ಭಾಗವಹಿಸು ಅಂತೇಳಿ ಪ್ರವಾಸ ಮಾಡಿ ಬಾ ಅಂತೇಳಿ ಗಾಂಧೀಜಿ ಕರೆ ಕೊಟ್ಟರು. ಯಾರು ಅಂತ ಕೇಳಿದ್ರ ಅದು ಗೋಪಾಲಕೃಷ್ಣ ಗೋಖಲೆ. ಹೀಗೆ ಹೋಗ್ತಾ ಇರ್ಬೇಕಾದ್ರೆ ಒಂದ್ಸಲ ಗಾಂಧೀಜಿ ಪ್ರವಾಸ ಮಾಡ್ತಾ ಇರ್ಬೇಕಾದ್ರ ಸೂಟು ಬೂಟು ಹಾಕೊಂಡು ದಕ್ಷಿಣ ಆಫ್ರಿಕಾದಿಂದ ಬಂದಿದ್ದಾರೆ. ಸೂಟು ಬೂಟು ಹಾಕೊಂಡು ತಿರುಗಾಡ್ತಾ ಇದ್ದ, ಪ್ರವಾಸ ಮಾಡ್ತಾ ಇದ್ದ ಭಾರತಾದ್ಯಂತ. ಹಿಂಗ್ ಪ್ರವಾಸ ಮಾಡೋ ಹೊತ್ನ್ಯಾಗ ಒಂದ್ ನದಿ ಪಕ್ಕದಾಗ ಒಬ್ಬ ಭಾರತೀಯ ಮಹಿಳೆಯೊಬ್ಳು ಬಟ್ಟೆ ತೊಳಿತಾ ಇದ್ರು. ಬಟ್ಟೆ ತೊಳೆದು ಒಂದ್ ಸೀರೆಯನ್ನ ಏನ್ ಮಾಡ್ತಿದ್ರು, ಅರ್ಧ ಸೀರೆ ತೊಳೆದು ಅರ್ಧ ಸೀರೆಯನ್ನ ತನ್ನ ಮೈ ಮುಚ್ಕೋತಾ ಇದ್ರು. ಆ ನಂತರ ಏನ್ ಮಾಡ್ತಿದ್ರು, ಆ ಅರ್ಧ ಸೀರೆಯನ್ನ ಮತ್ತೊಗದು ಉಳಿದ ಅರ್ಧವನ್ನ ತನ್ನ ಮೈ ಮುಚ್ಕೋತಾ ಇದ್ರು. ಇದನ್ನ ನೋಡಿ ಗಾಂಧೀಜಿ ಅಂದ, ನಮ್ ದೇಶದಾಗ ಇಷ್ಟೊಂದು ಬಡತನ ಇದೆನಾ, ಒಂದೇ ಸೀರೆ ಒಳಗ ಅರ್ಧ ಮೈ ಮುಚ್ಕೋತಾ ಇದ್ದಾಳೆ, ಅರ್ಧ ಬಟ್ಟೆ ತೊಳಿತಾ ಇದ್ದಾಳೆ, ಮತ್ತ ಅದನ್ನು ಮುಟ್ಕೋತಾ ಇದ್ದಾಳೆ, ಮತ್ತ ಅದನ್ನ ತೊಳಿತಾ ಇದ್ದಾಳಲ್ಲ, ಇಷ್ಟೊಂದು ಬಡತನ ಪರಿಸ್ಥಿತಿ ಇದೆ ಅಂತ ಗಾಂಧೀಜಿ ಮನನ ಮಾಡ್ಕೊಂಡ್ಬಿಟ್ಟಾರೆ. ಹಾಗಾಗಿ ಅವಾಗಿನಿಂದ ಏನ್ ಮಾಡ್ಬಿಟ್ಟಾರೆ, ಸೂಟು ಬೂಟು ಬಿಟ್ಟು ಪಂಜೆ ತೊಟ್ಟು ಬಿಟ್ಬಿಟ್ಟಾರೆ. ಒಂದ್ ಶಾಲ್ ಹಾಕೊಂಡು ಒಂದ್ ಪಂಜೆ ತೊಟ್ಕೊಂಡು ಕೈ ಬಡಿಗೆ ಇಟ್ಕೊಂಡು ಮಾಡ್ಬಿಟ್ಟಾರೆ. ಅದಕ್ಕೆ ದುಂಡು ಮೇಜ ಸಮ್ಮೇಳನದೊಳಗ ಇವ್ರೊಂದ್ ಪಂಜಿ ಇವ್ರೊಂದ್ ಶಾಲ್ ಒಂದ್ ಹಾಕೊಂಡಿದ್ ನೋಡಿ ವಿನ್ಸ್ಟನ್ ಚರ್ಚಿಲ್ ಅಂತಾನ ಅರೆಬತ್ತಲೆ ಫಕೀರ ಅಂತೇಳಿ. ಅದಕ್ಕೆ ಅರೆಬತ್ತಲೆ ಫಕೀರ ಅಂತ ಕರೆದವ್ರು ಯಾರು ಅಂತ ಕೇಳಿದ್ರೆ ಮಿಸ್ಟರ್ ಚರ್ಚಿಲ್. ಗಮನ ಇರಲಿ. ಹಿಂಗ್ ಪ್ರವಾಸ ಮಾಡುವ ಹೊತ್ನ್ಯಾಗ ಒಂದ್ ಕ್ವಶನ್ ಕೇಳಿದ್ದಾರೆ, ಗಾಂಧೀಜಿಯು ಮೊದಲ ಬಾರಿಗೆ ಕರ್ನಾಟಕಕ್ಕೆ ಯಾವಾಗ ಭೇಟಿ ಕೊಟ್ಟಣ ಅಂತ ಕ್ವಶನ್ ಕೇಳಿದ್ದಾರೆ. ಗಾಂಧೀಜಿಯು ಮೊದಲ ಬಾರಿಗೆ ಕರ್ನಾಟಕಕ್ಕೆ ಭೇಟಿ ಕೊಟ್ಟಿದ್ದು ಯಾವಾಗ ಅಂತ ಕ್ವಶನ್ ಕೇಳಿದ್ರು. ಗಾಂಧೀಜಿ ಕರ್ನಾಟಕ ಬಂದಿದ್ದು 1915ರಾಗ್ರಿ ಮೇ ತಿಂಗಳದಾಗ ಭೇಟಿ ಕೊಡ್ತಾವ್ರಿ. ಮೇ. ಗಾಂಧೀಜಿ ಕರ್ನಾಟಕಕ್ಕೆ ಭೇಟಿ ಕೊಟ್ಟಿದ್ದು 1915 ಮೇ ತಿಂಗಳೊಳಗ್ರಿ. ಪ್ರವಾಸ ಮಾಡಿ ಬಂದಿರಲ್ಲ ದೇಶದಾದ್ಯಂತ, ಅವಾಗ ಕರ್ನಾಟಕ ಭೇಟಿ ಕೊಡ್ತಾನೆ. ಕ್ವಶನ್ ಕೇಳಿದಾರೆ 1915 ಗಾಂಧೀಜಿ ಎಲ್ಲಿಗೆ ಭೇಟಿ ಕೊಟ್ಟ ಅಂತ ಕೇಳಿದಾರೆ, ಬೆಂಗಳೂರಿಗೆ ಭೇಟಿ ಕೊಟ್ಟಾರೆ. ಸರಿ, ಯಾಕ್ರಿ ಬೆಂಗಳೂರಿಗೆ ಭೇಟಿ ಯಾಕೆ ಕೊಟ್ಟಾರಿ, ಯಾವ ಸಂದರ್ಭಕ್ಕಾಗಿ? ಅಲ್ಲಿ ಗೋಪಾಲಕೃಷ್ಣ ಗೋಖಲೆ ಅವರ ಫೋಟೋ ಅನಾವರಣ ಮಾಡೋದಿತ್ತು. ಯಾಕಂದ್ರೆ ಗೋಪಾಲಕೃಷ್ಣ ಗೋಖಲೆ ಅವರು ಮರಣ ಹೊಂದ್ಬಿಟ್ಟಿದ್ರು. ಅವ್ರ ಫೋಟೋ ಅನಾವರಣ ಮಾಡೋದಿತ್ತು ಬೆಂಗಳೂರಿನಾಗ. ಆ ಅನಾವರಣ ಮಾಡೋದಕ್ಕೋಸ್ಕರ ಇವ್ರು ಫಸ್ಟ್ ಟೈಮ್ ಕರ್ನಾಟಕ ಭೇಟಿ ಕೊಟ್ಟರು ಗಾಂಧೀಜಿಯವರು. 2012ರಾಗ IAS ಕ್ವಶನ್ ಕೇಳಿದ್ರಿ, ಅತಿ ಹೆಚ್ಚು ವರ್ಷ ಗಾಂಧೀಜಿ ಕರ್ನಾಟಕದಲ್ಲಿ ತಂಗಿದ ವರ್ಷ ಅಂದ್ರೆ ಇದ್ದ ವರ್ಷ ಯಾವುದು ಅಂತ ಕ್ವಶನ್ ಕೇಳಿದ್ರು. ದೀರ್ಘಕಾಲ, ಅತಿ ದೀರ್ಘಕಾಲ, ಅತಿ ದೀರ್ಘಕಾಲ ಗಾಂಧೀಜಿಯು ಕರ್ನಾಟಕದಾಗ ವಾಸವಿದ್ದ ವರ್ಷ ಯಾವುದು ಅಂತ ಕೇಳ್ರಿ. 1927 IAS ಕ್ವಶನ್ 2012ರೊಳಗ IAS ಕ್ವಶನ್ ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ. ಸರ್, ಯಾವ ಜಿಲ್ಲೆ ಒಳಗಿದ್ರು ಅಂತ ಕೇಳ್ತಾರೆ ನಿಮ್ಗೆ. ಚಿಕ್ಕಬಳ್ಳಾಪುರ ಜಿಲ್ಲೆ, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಚಿಕ್ಕಬಳ್ಳಾಪುರ ಜಿಲ್ಲೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಒಳಗೆ ಎಲ್ಲಿ ಅಂತ ಕೇಳ್ತಾರೆ, ನಂದಿ ಬೆಟ್ಟದೊಳಗಡೆ. ವೆರಿ ವೆರಿ ಇಂಪಾರ್ಟೆಂಟ್ ರೀ. ನಂದಿ ಬೆಟ್ಟ ಎಲ್ಲದ ಅಂತ ಕೇಳಿದಾರೆ ನಿಮ್ಗ, ಚಿಕ್ಕಬಳ್ಳಾಪುರ ಅಂತ ಹಾಕ್ಬೋದು ಜಿಯೋಗ್ರಫಿ ರಿಲೇಟೆಡ್. ಇಲ್ಲಿ ಗಾಂಧೀಜಿ ಮೇಲೆ ಬಂದ್ರೆ ಗಾಂಧೀಜಿ ಅತಿ ಹೆಚ್ಚು ವರ್ಷ ತಂಗಿದ ವರ್ಷ ಅಂದ್ರೆ 1927. ಎಲ್ಲಿ ಅಂದ್ರೆ ನಂದಿ ಬೆಟ್ಟ. ಯಾವ ಕಾರಣಕ್ಕಾಗಿ ತಂಗಿದ್ರು ಅಂತ ಕೇಳ್ತಾರೆ, ಆರೋಗ್ಯ ಸುಧಾರಣೆಗಾಗಿ. ಆರೋಗ್ಯ ಸುಧಾರಣೆಗಾಗಿ ಅಂತ ಕರಿತೀವಿ. ಎಷ್ಟು ದಿನ ವಾಸವಿದ್ರು ಅಂದ್ರ 49 ದಿನಗಳ ಕಾಲ ರೀ. 49 ದಿನಗಳ ಕಾಲ ಇವರು ವಾಸವಿದ್ರು ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಗಾಂಧೀಜಿ ಕೊನೆಯ ಬಾರಿ ಕರ್ನಾಟಕ ಭೇಟಿ ಕೊಟ್ಟಿದ್ದು ಯಾವಾಗ ಅಂತ ಕ್ವಶನ್ ಕೇಳಿದ್ರಿ. ಕೊನೆಯ ಬಾರಿ ಲಾಸ್ಟ್ ಟೈಮ್ ಗಾಂಧೀಜಿ ಭೇಟಿ ಕೊಟ್ಟಿದ್ದು 1937. ವೆರಿ ಇಂಪಾರ್ಟೆಂಟ್. 1937 ಆದ ನಂತರ ಗಾಂಧೀಜಿ ಭೇಟಿ ಕೊಡ್ಲೇ ಇಲ್ಲ ನಮ್ ಕರ್ನಾಟಕಕ್ಕೆ. 37ರಾಗ ಎಲ್ಲಿಗೆ ಭೇಟಿ ಕೊಟ್ಟರು ಅಂತ ಕೇಳಿದ್ರೆ ಬೆಳಗಾವಿಗೆ. ಬೆಳಗಾವಿ ಭೇಟಿ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಗಾಂಧೀಜಿಯು ಮೊದಲ ಬಾರಿ ನೆಹರು ಅವರನ್ನ ಭೇಟಿಯಾಗಿದ್ದು ಎಲ್ಲಿ ಅಂತ ಕ್ವಶನ್ ಕೇಳ್ಯಾರ. ಗಾಂಧಿ ಮತ್ತು ನೆಹರು ಅವರು ಮೊದಲ ಬಾರಿಗೆ ಯಾವ ಅಧಿವೇಶನದ ಭೇಟಿಯಾಗಿರ್ತಾರೆ, 1916ರೊಳಗ ಲಕ್ನೋ ಅಧಿವೇಶನ ಅಂತ ಕರಿತೀವಿ ನೋಡ್ರಿ. ಲಕ್ನೋ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಒಳಗೆ ಭೇಟಿ ಆಗ್ತಾರೆ. ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಒಂದಾದ ಅಧಿವೇಶನ ಇದೆ ರೀ. ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಒಂದಾದ ಅಧಿವೇಶನ ಇದೆ. ಗಮನ ಇರಲಿ, ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಒಂದಾದ ಅಧಿವೇಶನ ಯಾವುದು ಅಂದ್ರೆ 1916 ಲಕ್ನೋ ಅಧಿವೇಶನ.
ಅಥವಾ ಕಾಂಗ್ರೆಸ್ ಮತ್ತು ಇಸ್ಲಾಂ ಧರ್ಮ ಎರಡು ಒಂದಾಗಿದ್ದು, ಎರಡು ಒಂದಾಗಿದೆ ಅಲ್ಲಿ ಅಂತ ಕೇಳ್ತಾರೆ. ಅದು ಮುಸ್ಲಿಂ ಲೀಗ್ ಪಕ್ಷ ಅಂತ ಕರಿತೀವಿ, ಅದು ಲಕ್ನೋ ಅಧಿವೇಶನ. ಈ ಲಕ್ನೋ ಅಧಿವೇಶನದ ಅಧ್ಯಕ್ಷರು ಯಾರಾಗಿದ್ರು ಅಂತ ಕೇಳಿದ್ರ ಎ.ಸಿ. ಮುಜುಮ್ದಾರ್ ಅಂತ ಕರಿತೀವಿ. ಅಂಬಿಕಾ ಚರಣ್ ಮುಜುಮ್ದಾರ್ ರೀ. ಅಂಬಿಕಾ ಚರಣ್ ಮುಜುಮ್ದಾರ್ ಅವರು ಇಲ್ಲಿ ಅಧ್ಯಕ್ಷರಾಗಿದ್ರು ಅಂತ ಕರಿತೀವಿ. ಗಾಂಧೀಜಿ ಮೊಟ್ಟ ಮೊದಲ ಬಾರಿಗೆ ನೆಹರು ಅವರನ್ನು ಭೇಟಿ ಇದು ಲಕ್ನೋ ಅಧಿವೇಶನದೊಳಗೆ. ಗಾಂಧೀಜಿ ಬಹಿರಂಗವಾಗಿ ಜನರನ್ನು ಉದ್ದೇಶಿಸಿ ಮಾತನಾಡಿದ್ದು ಯಾವಾಗ ಅಂತ ಕ್ವಶನ್ ಕೇಳ್ಯಾರ. ಫಸ್ಟ್ ಟೈಮ್ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದ್ದು ಎಲ್ಲಿ ನೋಡಿ, ಗಮನ ಇರಲಿ. 1916 ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಉದ್ಘಾಟನೆ ನೋಡ್ರಿ. ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿದ್ದು 1916 ಮದನ್ ಮೋಹನ್ ಮಾಳವೀಯ ಅವ್ರಿ. ಮದನ್ ಮೋಹನ್ ಮಾಳವೀಯ ಅವ್ರು ಏನ್ ಮಾಡ್ತಾರ, ಇದನ್ನ ಸ್ಥಾಪನೆ ಮಾಡ್ಕೊಂಡಿರ್ತಾರೆ. ಅದರ ಉದ್ಘಾಟನೆ ಸಂದರ್ಭದಲ್ಲಿ ಫಸ್ಟ್ ಟೈಮ್ ಸಾರ್ವಜನಿಕರ ಉದ್ದೇಶಿಸಿ ಮಾತನಾಡ್ತಾರೆ ಗಾಂಧೀಜಿಯವರು. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ರಿ. ಬಾಸ್ ಲೆವೆಲ್ ಎಕ್ಸಾಮ್ ಕ್ವಶನ್ಸ್ ಆಗಿದಾವ. ಮತ್ತೆ ಇನ್ನೊಂದು ಪಾಯಿಂಟ್ ನೋಡೋದಾದ್ರೆ 1916 ಗಾಂಧೀಜಿಯವರು ಸಬರಮತಿ ಆಶ್ರಮವನ್ನು ಸ್ಥಾಪನೆ ಮಾಡ್ಕೊತಾರೆ. ಎಲ್ಲಿ ಅಂದ್ರೆ ಸಬರಮತಿ ನದಿಯ ದಡದ ಮೇಲೆ. ಯಾವ ನಗರ ಅಂತ ಕೇಳಿದ್ರೆ ಅಹಮದಾಬಾದ್ನೊಳಗ ಸಬರಮತಿ ಆಶ್ರಮವನ್ನು ಸ್ಥಾಪನೆ ಮಾಡ್ಕೊತಾರೆ ಗಾಂಧೀಜಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಈ ಗಾಂಧೀಜಿಯವರು ಮಾಡಿದ ಮೊದಲ ಚಳುವಳಿ ಯಾವುದು ಅಂತ ನೋಡೋದಾದ್ರೆ, ಭಾರತದಾಗ ಮಾಡಿದ ಮೊದಲ ಚಳವಳಿ ಯಾವುದು ಅಂದ್ರೆ ಚಂಪಾರಣ್ಯ ಅಂತ ಕರಿತಾ ಇದ್ವಿ. ಚಂಪಾರಣ್ಯ ಸತ್ಯಾಗ್ರಹ. ಈ ಚಂಪಾರಣ್ಯ ಸತ್ಯಾಗ್ರಹ ನಡೆದಿದ್ದು 1917 ಎಲ್ಲಿ ನಡೆದಂದ್ರ ಈ ಬಿಹಾರದ ಚಂಪಾರಣ್ಯದೊಳಗೆ ನಡೆದ. ಚಂಪಾರಣ್ಯ ಯಾವ ಕಾರಣಕ್ಕಾಗಿ ನಡೆದಿತ್ತು ಅಂತ ಕೇಳ, ನೀಲಿ ಬೆಳೆಗಾರರು ನೀಲಿ ಬೆಳೆಯುವುದನ್ನ ವಿರೋಧಿಸಿ ಈ ಚಳವಳಿ ಮಾಡ್ತಾ ಇದ್ರು. ಅಂದ್ರ ಈ ನೀಲಿ ಬೆಳೆಯುವುದರಿಂದ ಏನಾಗ್ತದ ಅಂದ್ರ ಭೂಮಿಯ ಫಲವತ್ತತೆ ಕಡಿಮೆ ಆಗ್ತದ್ರಿ. ಸರಿಯಾದ ಬೆಲೆ ಇರ್ಲಿಲ್ಲ ರೀ. ಅದಕ್ಕೆ ನೀಲಿ ಬೆಳೆ ಬೆಳೆಯುವುದರಿಂದ ಸರಿಯಾದ ನಿಗದಿಯಾಗಿರ್ತಕ್ಕಂಥ ಬೆಲೆ ಇರಲಿಲ್ಲ. ಮತ್ತು ಆದಾಯ ನಮಗೆ ಹೆಚ್ಚಿಗೆ ಬರ್ತಿರ್ಲಿಲ್ಲ. ಇಂಗ್ಲೆಂಡ್ ದೇಶದವ್ರಿಗೆ ಆದಾಯ ಹೆಚ್ಚಿಗೆ ಬರ್ತಿತ್ರಿ. ಅದಕ್ಕೆ ಅಲ್ಲಿ ಬ್ರಿಟಿಷರು ಏನ್ ಮಾಡ್ತಿದ್ರು, ಚಂಪಾರಣ್ಯಾಗ ರೈತರಿಗೆ ನೀಲಿ ಬೆಳೆ ಬೆಳೀರಿ ಅಂತ ಒತ್ತಾಯ ಮಾಡ್ತಿದ್ರು. ಅವ್ರ ಜನರು ಇದು ಫಲವತ್ತತೆ ಕಮ್ಮಿ ಆಗತ್ ಬಿಟ್ಟದ, ನಮ್ಗ ಆದಾಯ ಏನಪ್ಪಾ ಅಂದ್ರ ಸರಿಯಾದ ಬೆಲೆ ಇಲ್ಲ ಅಂತ ಹೇಳಿ ಅಲ್ಲಿ ಜನರು ಹೋರಾಟ ಮಾಡಾಕತ್ತಿದ್ರು. ಯಾರ ನೇತೃತ್ವ ಮಾಡಾಕತ್ತಿದ್ರು ಅಂತ ಕೇಳಿದ್ರೆ ಅಲ್ಲಿ ಭಾಗವಹಿಸಿದವ್ರು ಯಾರ, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತ ಕರಿತಾ ಇದೀವಿ. ಇನ್ನೊಬ್ರು ಯಾರು ಅಂತ ಕೇಳಿದ್ರ ರಾಜ್ಕುಮಾರ್ ಶುಕ್ಲಾ ಅಂತ ಕರಿತೀವಿ. ಇವ್ರು ಭಾಗವಹಿಸಿದ್ರಲ್ಲಿ. ಅವಾಗ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದ ಬಂದಿರು. ರಾಜ್ಕುಮಾರ್ ಶುಕ್ಲಾ ಅವ್ರು ಏನ್ ಮಾಡಿದ್ರು, ಗಾಂಧೀಜಿಯವರಿಗೆ ಆಹ್ವಾನ ಕೊಟ್ಟರು, ದಯವಿಟ್ಟು ಈ ಚಳವಳಿಯಲ್ಲಿ ನೀವು ಭಾಗವಹಿಸ್ರಿ ಅಂತ. ಅದಕ್ಕೆ ಯಾರ ಸಲಹೆ ಮೇರೆಗೆ ಗಾಂಧೀಜಿ ಚಂಪಾರಣ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ರು ಅಂತ ಕೇಳಿದ್ರ ರಾಜ್ಕುಮಾರ್ ಶುಕ್ಲಾ. ಇದು ಗಾಂಧೀಜಿ ಭಾರತದಲ್ಲಿ ಮಾಡಿದ ಮೊದಲ ಚಳುವಳಿ. ಓಕೆನಾ? ಮೊದಲ ಚಳವಳಿ ಯಾವ್ದು ಕೇಳ್ತಾನ, ಚಂಪಾರಣ ಸತ್ಯಾಗ್ರಹ ರೀ. ಯಾವಾಗ ನೋಡಿದ್ರ 1917 ನೋಡಿ. ಏನ್ ಕೇಳ್ತಂದ್ರ ಇದು ರೈತರಿಗಾಗಿ ಮಾಡಿದ ಮೊದಲ ಚಳವಳಿ. ಗಾಂಧೀಜಿಯು ಭಾರತದಲ್ಲಿ ರೈತರಿಗಾಗಿ ಮಾಡಿದ ಮೊದಲ ಚಳವಳಿ ಯಾವ್ದು ಕೇಳೋಣ, ಕಾರ್ಮಿಕರಿಗಾಗಿ ಮಾಡಿದ ಚಳವಳಿ ಅಂತಂದ್ರೆ ಇದು ರೈತರಿಗಾಗಿ ಮಾಡಿದ ಮೊದಲ ಚಳವಳಿ. ಇದು ಆದಗಳೇ ಮಾಡಿದ್ದು ಗಾಂಧೀಜಿ ಯಾವ ಚಳವಳಿ ಅಂತ ಕೇಳಿದ್ರ 1918 ಹತ್ತಿಗಿರಣಿ ಮುಷ್ಕರ ಅಂತ ಕರಿತೀವಿ. ಹತ್ತಿಗಿರಣಿ ಮುಷ್ಕರ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ರಿ. ಹತ್ತಿಗಿರಣಿ ಮುಷ್ಕರ ಇದು ನಡೆದಿದ್ದು 1918. ಈ ಚಳವಳಿ ನಡೆದಿದ್ದು ಎಲ್ಲಿ ಅಂತಂದ್ರೆ ಗುಜರಾತ್ ರಾಜ್ಯ. ಗಾಂಧೀಜಿಯವರ ತವರು ಮನೆ ಅಂತ ಕರಿತೀವಿ. ಗಾಂಧೀಜಿಯವರ ಮೂಲ ರಾಜ್ಯ ಗುಜರಾತ್ ನಡೀತು. ಹಾಗಾದ್ರೆ ಇದು ಗುಜರಾತ್ನೊಳಗೆ ಎಲ್ಲಿ ನಡೀತ್ರಿ ಸರ್? ಅಹಮದಾಬಾದ್ನ ಹತ್ತಿಗಿರಣಿ. ಅದಕ್ಕೆ ಇದಕ್ಕೆ ಅಹಮದಾಬಾದ್ ಹತ್ತಿಗಿರಣಿ ಮುಷ್ಕರ ಅಂತ ಕರಿತೀವಿ. ನೋಡಿ, ಇದು ಗಾಂಧೀಜಿ ಭಾರತದಲ್ಲಿ ಮಾಡಿದ ಮೊದಲ ಕಾರ್ಮಿಕರ ಚಳವಳಿ. ಯಾವ್ದು ಕೇಳ್ತಾರೆ? ಹತ್ತಿಗಿರಣಿ ಮುಷ್ಕರ ಅಂತ ಕರಿತೀವಿ. ಅದು ರೈತರಿಗಾಗಿ, ಇದು ಕಾರ್ಮಿಕರಿಗಾಗಿ. ಇಲ್ಲಿ ಏನ್ ನಡೆದೈತ್ರಿ? ಈ ಹತ್ತಿಗಿರಣಿ ಮಾಲೀಕರಾದ ಅಂಬಾಲಾಲ್ ಮತ್ತು ಅನಸೂಯಾ ಬೇನ್ ಅಂತ ಕರಿತೀವಿ. ಈ ಅಂಬಾಲಾಲ್ ಮತ್ತು ಅನಸೂಯಾ ಬೇನ್ ಅವರು
ಈ ಹತ್ತಿ ಗಿರಣಿಯ ಮಾಲೀಕರಾಗಿದ್ದರು ಇವರು. ಅವಾಗ ಆ ಕಂಪನಿ ಒಳಗಿರ್ತಕ್ಕಂಥ ಕಾರ್ಮಿಕರು ಹೇಳ್ತಿದ್ರು, ಇಲ್ಲ ನಮ್ ವೇತನವನ್ನ 50ರಷ್ಟು ಬೋನಸ್ ಅನ್ನ ಹೆಚ್ಚಿಸ್ರಿ ಅಂತ ಬೇಡಿಕೆ ಇಟ್ಟಿದ್ರು. ಅವ್ರ ಹತ್ತಿದ್ರು 50ರಷ್ಟು ಬೋನಸ್ ಹೆಚ್ಚಿಗೆ ಮಾಡಕ್ ಆಗಂಗಿಲ್ರಿ, ನಾವು ನಿಮಗೆ ಏನ್ ಮಾಡ್ತೀವಿ 20ರಷ್ಟು ಬೋನಸ್ ಹೆಚ್ಚಿಸ್ತೀವಿ ಅಂತ ಹೇಳಿದ್ರಿ ಅವ್ರು ಮಾಲೀಕರು. ಅದ್ರ ಕಾರ್ಮಿಕರು ಒಪ್ಪದಿದ್ದಾಗ ಪ್ರತಿಭಟನೆ ಮಾಡಕತ್ತಿರು. ಇದು ಮೂಲತವಾಗಿ ಅವರ ಜನಹಿತ ಗಾಂಧೀಜಿಯವರು ನನ್ನ ರಾಜ್ಯದಾಗೆ ಮಾಡ್ತಾ ಇದ್ರೆ ನಾನು ಇದಕ್ಕೆ ಬೆಂಬಲ ಕೊಡ್ಲೇಬೇಕು ಅಂತ ತಿಳ್ಕೊಂಡು ಗಾಂಧೀಜಿ ಏನ್ ಮಾಡಿದ ಹತ್ತಿ ಗಿರಣಿಗೋಸ್ಕರ ಬೆಂಬಲ ಕೊಟ್ಟಾರ. ಕೊಟ್ಟಗಳನ್ನೇ ಅವಾಗ ಅದಕ್ಕೆ ಯಾರು ಒಪ್ಕೊಳ್ಳೇ ಇಲ್ಲ, ಮಾಲಕರು ಒಪ್ಲಿಲ್ಲ, ಇವರು ಒಪ್ಲಿಲ್ಲ, ಕಾರ್ಮಿಕರು ಒಪ್ಲಿಲ್ಲ. ಅವಾಗ ಗಾಂಧೀಜಿ ಏನ್ ಮಾಡಿದಾರೆ, ಉಪವಾಸ ಸತ್ಯಾಗ್ರಹ ಮಾಡಕತ್ತಾರೆ. ಹಾಗಾದ್ರೆ ಗಾಂಧೀಜಿಯು ಭಾರತದಲ್ಲಿ ಮಾಡಿದ ಮೊದಲ ಉಪವಾಸ ಸತ್ಯಾಗ್ರಹ ಯಾವುದು? ಹತ್ತಿ ಗಿರಣಿಗೋಸ್ಕರ ರೀ. ಗಾಂಧೀಜಿ ಭಾರತದಲ್ಲಿ ಮಾಡಿದ ಮೊದಲ ಚಳವಳಿ ಯಾವುದು? ಚಂಪಾರಣ್ಯ. ಚಂಪಾರಣ್ಯದಾಗ ಉಪವಾಸ ಮಾಡಿಲ್ಲ, ಚಳವಳಿ ಮಾಡಿದನ್ರಿ. ಇಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಮೊದಲ ಉಪವಾಸ ಸತ್ಯಾಗ್ರಹ ಯಾವ್ದು ಕೇಳಿದ್ರ ಅದನ್ನ ನಾವು ಹತ್ತಿ ಗಿರಣಿ ಮುಷ್ಕರ ಅಂತ ಕರಿತೀವಿ. ಹಾಗಾದ್ರೆ ಎಷ್ಟು ದಿನ ಮಾಡಿದ್ರಿ? 21 ದಿವಸ ಮಾಡ್ತಾರೆ. 21 ದಿವಸದಾಗ 3 ದಿವಸ ಈ ಕಾರ್ಮಿಕರ ವಿರುದ್ಧನೇ ಮಾಡ್ತಾರೆ. ಯಾಕಂದ್ರೆ ಕಾರ್ಮಿಕರ ವಿರುದ್ಧನೇ ಎಷ್ಟು ದಿನ ಮಾಡಿದ್ರು ಅಂತ ಕ್ವಶನ್ ಕೇಳ್ತಾರೆ. ಹೌದು ಸರ್, ಇವರು ಕಾರ್ಮಿಕರಿಗೆ ಬೆಂಬಲ ಕೊಡ್ಬೇಕಂತ ಬಂದಾರ, ಇವ್ರು ಕಾರ್ಮಿಕರ ವಿರುದ್ಧನೇ 3 ದಿನ ಹೆಂಗ್ ಉಪವಾಸ ಮಾಡಿದ್ರು? ಯಾಕಂದ್ರೆ ಕಾರ್ಮಿಕರ ಬಳಿ ಒಗ್ಗಟ್ಟಿರ್ಲಿಲ್ಲ ರೀ. ನೀವು ಒಗ್ಗಟ್ಟು ಆಗ್ರಿ, ಫಸ್ಟ್ ನಿಂಬಲ್ಲಿ ಒಗ್ಗಟ್ಟು ಇರ್ತಂದ್ರೆ ನಾನು ಚಳವಳಿ ಮಾಡಕ್ ಸಾಧ್ಯ ಅಂತ ತಿಳ್ಕೊಂಡು ಕಾರ್ಮಿಕರ ವಿರುದ್ಧ ಏನ್ ಮಾಡ್ತಾರೆ, 3 ದಿನ ಚಳವಳಿಯನ್ನ ಇದು ಉಪವಾಸ ಸತ್ಯಾಗ್ರಹ ಮಾಡ್ತಾನೆ. ಟೋಟಲ್ ಮಾಡಿದ್ದು 21 ದಿವಸ. ಅವಾಗ ಅಂಬಾಲಾಲ ಮತ್ತು ಅನಸೂಯ ಬೇನ್ ಅವರ ಮಧ್ಯೆ ಒಪ್ಪಂದ ಆಗಿ, ಸರ್ ಅವ್ರ ಕಾರ್ಮಿಕರು ಬೆಳೆದಷ್ಟು 50ರಷ್ಟು ಕೊಡಕ್ ಆಗಂಗಿಲ್ಲ, ನಾವು ಕೊಟ್ಟು 20ರಷ್ಟು ಅವ್ರು ತಗೊಳಂಗಿಲ್ಲ, ಅದಕ್ಕ 35ರಷ್ಟು ಒಪ್ಪಿಕೊಳ್ಳೋಣ ಅಂತ ಹೇಳಿ 35ರಷ್ಟು ಬೇಡಿಕೆಗೆ ಒಪ್ಪಿಕೊಂಡು ಬಿಟ್ರು. ಓಕೆನಾ? ಹಾಗಾದ್ರೆ ಗಾಂಧೀಜಿ ಮಾಡಿದ ಪ್ರಾರಂಭದ 2 ಚಳವಳಿಗಳು ಯಶಸ್ವಿಯಾಗಿಬಿಟ್ರಿ. ಓಕೆನಾ? ನೆಕ್ಸ್ಟ್ ಒಂದು ಕ್ಲಾಸ್ನಾಗ ಏನ್ ಮಾಡ್ತೇನ್ರಿ, ಗಾಂಧೀಜಿ ಕೇಡಾ ಸತ್ಯಾಗ್ರಹ ಹೆಂಗ್ ಮಾಡಿದಾರಿ. ಓಕೆನಾ? ಆಮೇಲೆ ಏನಪ್ಪಾ ಅಂದ್ರೆ ಖಿಲಾಫತ್ ಚಳವಳಿ ಆಗಿರ್ಬೋದು, ಅಸಹಕಾರ ಚಳವಳಿ ಆಗಿರ್ಬೋದು, ಚೌರಾಚೌರಿ ಘಟನೆ ಆಗಿರ್ಬೋದು, ಸ್ವರಾಜ್ ಪಕ್ಷ ಆಗಿರ್ಬೋದು, ಸೈಮನ್ ಆಯೋಗ ಆಗಿರ್ಬೋದು, ಆಮೇಲೆ ಮೋತಿಲಾಲ್ ನೆಹರು ವರದಿ ಆಗಿರ್ಬೋದು, ಪೂರ್ಣ ಸ್ವರಾಜ್ ಆಗಿರ್ಬೋದು, ದಂಡಿ ಉಪ್ಪಿನ ಸತ್ಯಾಗ್ರಹ ಆಗಿರ್ಬೋದು, ಕಾನೂನುಭಂಗ ಚಳವಳಿ ಆಗಿರ್ಬೋದು, ದುಂಡು ಮೇಜು ಸಮ್ಮೇಳನಗಳು, ಓಕೆನಾ, ಕ್ವಿಟ್ ಇಂಡಿಯಾ ಚಳವಳಿ ಆಗಿರ್ಬೋದು, ಆಗಸ್ಟ್ ಕೊಡುಗೆ ಆಗಿರ್ಬೋದು, ಓಕೆನಾ, ಇವೆಲ್ಲದರ ಬಗ್ಗೆ ಮಾತಾಡ್ತೀನಿ ಡೈಲಿ ಒಂದು ಚಾಪ್ಟರ್ ತಗೊಂಡು. ಇವತ್ತು ಎಲ್ಲಿ ತಂದು ನಿಂದ್ರಿಸಿದೀವಿ ಅಂದ್ರೆ ಹತ್ತಿ ಗಿರಣಿ ಮುಷ್ಕರ. ನಾಳೆ ಏನ್ ಮಾಡ್ತೇನ್ರಿ, ಇದ್ರ ಮುಂದುವರೆದ ಭಾಗವನ್ನ ಕಂಟಿನ್ಯೂ ಮಾಡ್ತೇನ್ರಿ. ಧನ್ಯವಾದಗಳು.